ಅಲ್ಲ ಸಾವ್ಕಾರ್ರೆ. ಆ ಆವತ್ತಿಂದನೂ ನಮ್ಮ ಊರಾಗೆ ಏನು ನಡೆದ್ರುನು ಎಲ್ಲ ಬಂಗಾರಮ್ಮನ ಮನೆಯಿಂದನೇ ಅಲ್ವೇ ಗೌಡ್ರಲ್ವಾ ಊರ್ ಗೌಡ್ರಲ್ವಾ. ಅವ್ರ ಮನೆಯಿಂದನೇ ಎಲ್ಲ ನಡೀತಾ ಇದ್ದಿದ್ದು. ನಿಮಗೆ ಗೊತ್ತಿಲ್ದಿರೋದು ಏನೈತೆ ಆವತ್ತಿಂದನೂ ಎಲ್ಲ ಗೊತ್ತಿರೋದೇನೆಯ. ಆ ಈಗ ಬಂಗಾರಮ್ಮ ನೋಡಿದ್ರೆ ಏನೋ ವಯಸ್ಸು ಆಯಿತು ದಿಕ್ಕಾಪಾಲಾಗಿ ಸೈಲೆಂಟ್ ಆಗೋಗ್ಬಿಟ್ಟವಳೆ. ಈಗ ಊರಾಗ ಏನಾರ ನ್ಯಾಯ ಪಂಚಾಯತ್ಗೆ ನಡಿಬೇಕು ಅಂದ್ರೂ ಯಾರು ದಿಕ್ಕಿಲ್ಲ ಇವಾಗ. ಆವತ್ತಿಂದನೂ ಅವ್ರ ವಂಶನೇಯ ಮಾಡ್ಕೊಂಬಿಟ್ಟು ಬಂದಿರೋದು. ಬ್ಯಾರೆ ಯಾರನ್ನ ಮಾಡಕ್ಕೆ ಹೋದ್ರೆ ಸುಮ್ಕೆ ತಲೆನೋವು. ಈಗ ಏನು ಮಾಡೋಣ ಅಂತ ಹೇಳಿದ್ರೆ ಇವಾಗ ಈಗ ಬಂಗಾರಮ್ಮ ಅವ್ರಾದ್ಮೇಲೆ ಬಂಗಾರಮ್ಮನ ಸೊಸೆನೇನಿಯ ಮಾಡ್ಬೇಕಲ್ವೇ ಎಲ್ಲನೂ. ನಾವು ಯಾಕೆ ಹೋಗ್ಬಿಟ್ಟು ಆ ಮಗ ಭಾಳ ಒಳ್ಳೇದು ಗೌರಿ, ಯಾಕೆ ನಾವು ಆ ಮಗನೇನಿಯ ಕೇಳ್ಬಿಟ್ಟು ನೀನೇನೇನಿಯ ಹೆಂಗೋ ಇನ್ನು ಪಂಚಾಯತ್ಗೆ ಮಾಡೋದಕ್ಕೆಲ್ಲ ನಡ್ಸ್ಕೊಂಡು ಹೋಗವ ಅಂತ ಯಾಕೆ ಹೇಳ್ಬಾರ್ದು. ಊರಾಗ ಏನಿದ್ರು ಎಲ್ಲ ನೋಡ್ಕತ್ತದೆ. ಅದು ಬೇರೆ ಭಾಳ ಓದೈತಂತೆ ಆ ಮಗ. ಹೆಂಗೋ ಊರು ಉದ್ಧಾರನೂ ಆಯ್ತದೆ. ಏನಂತೀರಾ? ಮಗ ಏನೋ ನಂಗೂ ಭಾಳ ಒಳ್ಳೇದು. ಆದ್ರೆ ಬಂಗಾರಮ್ಮ ಬದುಕಿದ್ದಂಗೆ ನೀ ಇದೆಲ್ಲ ಬಿಟ್ಟು ಕೊಟ್ಬಿಟ್ಟಳೆ. ಬಂಗಾರಮ್ಮನ ಬುದ್ಧಿ ಎಲ್ಲ ಕಂತ್ರಿ ಬುದ್ಧಿ ನಿನಗೆ. ಇವಾಗ ಏನೇನು ಇಲ್ಲ ಎತ್ತೆತ್ತನೂ ಇಲ್ಲ. ಆದ್ರೂ ಬಿಟ್ಟು ಕೊಡ್ತಾಳ. ಅದ್ರಾಗೆ ನಿನಗೆ ಜಗಳಗಳು ಪಗ್ಳುಗಳು ಮಾಡ್ಕೊಂಡು ಕುಂತ್ಕೋತಾಳೆ ಅಂತ ಅನ್ನಿಸ್ತದೆ ನನ್ಗನ್ನಿಸ್ದಂಗೆ. ಇಲ್ಲ ಇವ್ರು ಹೇಳೋದು ಸರಿಯಾಗೇನಿ ಐತೆ. ಸುಮ್ಕೆ ನೀ ಬಂಗಾರಮ್ಮನ ಸೊಸೆನೇ ನಾವು ಮಾಡೋದು ವಾಸಿ. ಊರು ಗೌಡ್ರು ಗೌಡ್ತಿ ಅಂತ ಹೇಳ್ಬಿಟ್ಟು ಅವತ್ತಿಂದನೂ ಅವರೇ ನಡ್ಸ್ಕೊಂಡ್ಬಿಟ್ಟು ಬಂದಿರೋದಲ್ವ. ನಡ್ಸ್ಕೊಂಡು ಮುಂದುವರ್ಸ್ಕೊಂಡು ಹೋಗೋದ್ರೆ ತಪ್ಪೇನೈತೆ. ಸೊಸೆ ಒಳ್ಳೆ ಲಾಯಕಾದೊಳು ಇದಕ್ಕೆ ನೋಡವ. ಭಾಳ ಒಳ್ಳೆ ಮಗ. ನಾನು ಕಂಡಂಗೆ ನೀ ಒಳ್ಳೆ ಮಗ. ಇನ್ನು ಆ ಹುಡುಗಿನೇ ಮುಂದುವರ್ಸ್ಕೊಂಡು ಹೋಗ್ಲಿ. ನಾವೇ ಹೋಗ್ಬಿಟ್ಟು ಅವ್ರ ಮಂತಾಗೆ ಮಾತಾಡೋಣ. ಆಮೇಲೆ ಬಂದ್ಬಿಟ್ಟು ಏನಾರ ಬಂಗಾರಮ್ಮ ಕೇಳಿದ್ರೆ ಆಮೇಲೆ ನೋಡೋಣ. ಇನ್ನೇನು ಸೊಸೆನೇ ಮಾಡ್ತಾವಳೆ ಅಂತ ಹೇಳಿದ್ರೆ ಇನ್ನೇನಂತೆ. ಸರಿ ಆಗ್ಲಿ ಬಿಡು ಅಂತ ಸುಮ್ಮನಾಗ್ತಾಳೆ. ವಯಸ್ಸಾಗೈತೆ, ಇರೋನೊಬ್ನೇ ಮಗ, ಇನ್ನು ಯಾವತ್ತಿದ್ರು ಸೊಸೆನೇ ಆಗ್ಬೇಕಲ್ವೇ. ಅಷ್ಟೇ. ಈಗ ಊರ ಹಬ್ಬ ಬೇರೆ ಬಂತು. ಊರ ಹಬ್ಬಕ್ಕೆ ಕುಂತ್ಕೊಂಡು ಮಾತಾಡೋರು ಯಾರು ಇಲ್ಲ. ನಮ್ಮೂರಾಗೆ ಇರೋದೇ ಹೆಣ್ದೇವ್ರು. ಅವತ್ತಿಂದನೂ ಗೌಡ್ತಿಗ್ಳೇನೇನಿಯ ಮುಂದುವರ್ಸ್ಕೊಂಡು ಮಾತಾಡ್ಕೊಂಡ್ಬಿಟ್ಟು ಬಂದಿರೋದು. ದೇವ್ರಿಗೆ ಗಂಡಸ್ರಂದ್ರೆ ಆಗಕ್ಕಿಲ್ಲ, ಹೆಂಗುಸ್ರೆ ನಡೆಸ್ಬೇಕು ಎಲ್ಲ ಕಾರ್ಯನೂ. ಹೆಂಗೋ ಇವಾಗ ಹೋಗಿ ಮಾತಾಡಿದ್ರೆ ಹೆಂಗೋ ಆದಷ್ಟು ಬೇಗ ಊರು ಹೆಂಗೋ ದೇವ್ರು ಮಾಡೋಕ್ಕೂ ಸರೋಯ್ತದೆ. ಈಗ ಎಲ್ರೂ ಹೋಗ್ಬಿಟ್ಟು ಮಾತಾಡೋಣ ಅಂದರೆ ಮಾತಾಡೋಣ, ಹೋಗ್ಬಿಟ್ಟು ಒಂದು ಮಾತು ಕೇಳೋಣ. ಏನಂತೀರಾ? ನಂದೇನು ಅಭ್ಯಂತರ ಇಲ್ಲ. ಊರ್ ದೇವ್ರು ಪೂಜೆ ಮಾಡಬೇಕು, ನಾನು ಹಂಗೆಲ್ಲ ಅಭ್ಯಂತರ ಮಾಡೋಕ್ಕಿಲ್ಲ ಬಿಡು. ಮಾಡನಿ ಅಷ್ಟೇ. ಬನ್ನಿ ಹೋಗ್ಬಿಟ್ಟು ಮಾತಾಡನಿ. ಆ ಮಗಂಗೆಲ್ಲ ಒಪ್ಸನಿ ಹಿಂಗೈತೆ ನಿಮ್ಮ ವಂಶದ್ದು ಅಂತ ಹೇಳಿ. ಏನಂತೈತೋ ಏನು ಮಾಡ್ತತೋ ನೋಡನಿ. ಬರ್ರಿ ಹಂಗಾರೆ ಹೋಗಿ ಮಾತಾಡೋಣ. ಗೌರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಇನ್ನೊಂದು ಹಸನೂ ಹೆಂಗೈತಿ ಇವತ್ತು. ಇನ್ನೊಂದು ಹಸನು ಇದ್ಬಿಟ್ರೆ ಹೆಂಗೋ 2 ಹಸಿನಾಗೂ ಹಾಲು ಹಾಕೊಂಡು ಹೆಂಗೋ ಇದ್ಬಿಡ್ತೀನಿ ನಾನಂತೂ. ನೀನು ಏನೇ ಹೇಳು, ನೀನು ಹಸುಗಳನ್ನ ನಂಬಿ ಕೆಟ್ಟೋರು ಯಾರು ಇಲ್ಲ ಅನ್ನಂಗೆ. ಹೆಂಗೋ ಕರ ಮಾತ್ರ ಚೆನ್ನಾಗೈತೆ. ಹೆಣ್ಗರ ಅದನ್ನು ಸಾಕೊಂಡು ಈಗ ಹುಟ್ಟೋದು ಹೆಣ್ಗರನೇ ಆದರೆ ಇನ್ನೂ ಖುಷಿನೇನಿಯ. ಯಾವುದೋ ಒಂದು ಕರ ಬಿಡು ಹಾಕ್ಲಿ. ಹೆಂಗೋ ಇನ್ನೊಂದು 3-4 ದಿನ ಅಷ್ಟೇ. ಆಮೇಲೆ ಡೈರಿಗೆಲ್ಲ ಹಾಲು ಹಾಕ್ತಿರೋದೇನೆ ಕೆಲಸ. ಹೆಂಗೋ ಬಿಡಿ, ದೇವ್ರವನಲ್ಲ, ದೇವ್ರು ನೋಡ್ಕೊಂಡು ಒಳ್ಳೇದು ಮಾಡ್ತಾನೆ ಅಷ್ಟೇನೆ. ಹೆಂಗೋ ಆ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ನಾನಂತೂ ಯಾವಾಗೂ ದೇವ್ರ ಹತ್ರ ಬೇಡ್ಕೊಳ್ಳೋದು ಅಷ್ಟೇನೆ. ಹೆಂಗೋ ದೇವ್ರೆ 3 ಹೊತ್ತು ಊಟ ಕೊಟ್ಬಿಟ್ಟು ಚೆನ್ನಾಗಿ ನೋಡ್ಕೊ ಸಾಕು. ಯಾವುದು ಕಾಯಿಲೆ ಇಲ್ದೇನು ಇಲ್ದಿದ್ದಂಗೆ ಆರೋಗ್ಯವಾಗಿರೋ ಥರ ನೋಡ್ಕೊ ದೇವ್ರೆ ಅಂತಲೇ ಕೇಳ್ಕೊಳ್ಳೋದು ನಾನು. ನಾನು ಅಷ್ಟೇ. ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಕಷ್ಟನ ಸುಖನ ಹೆಂಗೋ ಜೀವನ ಮಾಡ್ಕೊಂಡು ಹೋಗೋಣ. ಯಾರೋ ಬಂದ್ರು. ಓ ಏನು ಎಲ್ಲರೂ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಬನ್ನಿ ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಗೌರಿ, ಚಾಪೆ ತಂದ್ಬಿಟ್ಟು ಹಾಕು. ಕುಂತ್ಕೊಳ್ಳಿ. ಹೋಗಿ ಸರ್ನ ಚಾಪೆ ತಗೊಬಿಟ್ಟು ಬಾ ಹೋಗು. ತಂದೆ. ಅಯ್ಯೋ ಪರವಾಗಿಲ್ಲ ಬಾಮ್ಮ. ನಾವು ಜಾಸ್ತಿ ಹೊತ್ತು ಕುತ್ಕೊಂಡು ಮಾತಾಡೋವಷ್ಟು ಟೈಮ್ ಇಲ್ಲ ನಮಗೆ. ಅರ್ಜೆಂಟಾಗಿ ಹೇಳ್ಬಿಟ್ಟು ಹೋಗ್ಬೇಕು ಬಾಮ್ಮ. ಅಯ್ಯೋ ಇರಿ, ಬರ್ತಾಳೆ ಇರಿ, ಕೂತ್ಕೊಳ್ಳಿವ್ರಂತೆ. ಅಯ್ಯೋ ಕೂತ್ಕೊಳ್ಳಿ. ಕಾಫಿ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ರೀ. ಅಯ್ಯೋ ಕಾಫಿ ಗಿಫಿ ಏನು ಬೇಡ ಕಣಮ್ಮ. ನಾನು ಹೇಳೋದು ನಾವು ಕೇಳಿಸ್ಕ ಸಾಕು. ಅಯ್ಯೋ ಹೇಳಿ ಹೇಳಿ ಗೌಡ್ರೆ, ಹೇಳಿ. ಏನಪ್ಪ, ಆ ಮಗಿಗಂತೂ ನಮ್ಮ ಕಡೆ ಸಂಪ್ರದಾಯ ಅದು ಇದು ಏನು ಗೊತ್ತಿಲ್ಲ. ನಿನ್ಗಾದ್ರೂ ಸಂಪ್ರದಾಯ ಅದು ಇದು ಏನು ಗೊತ್ತಿಲ್ವಾ ನಿನ್ಗೂನು? ನೋಡು, ನಿಮಗೆ ಅವತ್ತಿಂದನೂ ನಿಮ್ಮ ವಂಶದವ್ರೇನೇ ಎಲ್ಲನೂ ಊರು ಪಂಚಾಯಿತಿ ನಡೆಸೋದು ಎಲ್ಲ ಅವತ್ತಿಂದನೂ. ಅದ್ರಾಗೂ ಹೆಣ್ಮಕ್ಳೇ ನಡೆಸೋದು. ಬಂಗಾರಮ್ಮ ಬರೋಕಿನ ಮುಂಚೆ ನಿಮ್ಮ ಅಮ್ಮ ಇದ್ರಲ್ಲ, ಅವ್ರು ನಡೆಸ್ತಾ ಇದ್ರು. ಅವ್ರ ಸತ್ತ ಮೇಲೆ ಬಂಗಾರಮ್ಮ ನಡೆಸ್ಕೊಂಡು ಬಂದರು. ಈಗ ಇನ್ನೇನು ಬಂಗಾರಮ್ಮವ್ರು ಇವಾಗೆಲ್ಲ ಮೂಲೆ ಸೇರವ್ರೆ. ಬಂಗಾರಮ್ಮವ್ರು ಇವಾಗ ಮೊದಲು ಥರ ಇಲ್ವೂ ಇಲ್ಲ. ಅದು ಎಲ್ರಿಗೂ ಗೊತ್ತಿರೋದೇನೆ. ಅದಕ್ಕೇನೆ ಈಗ ಮುಂದೆ ಇನ್ಯಾರು, ಮುಂದೆ ಇನ್ನು ಗೌರಿ ಅವ್ರ ಸೊಸೆ ನೀವೇನೇ ಈಗ ಎಲ್ಲನೂ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅಂದರೆ ಊರು ಪಂಚಾಯತ್ಗೆ ನಡೆಸಬೇಕು. ಊರಾಗ ಏನಾದರೂ ಕಾರ್ಯಗಳಾದರೆ ಅದಕ್ಕೆಲ್ಲ ನೀವೇನೇ ಮುಂದೆ ನಿಂತ್ಕೊಂಡು ಮಾಡಬೇಕು. ಇದು ಬೇರೆ ಯಾವ ವಂಶದವರು ಮಾಡಲ್ಲ. ಅವತ್ತಿಂದನೂ ನಿಮ್ಮ ವಂಶದವರೇನೆಯ ಮಾಡಿರೋದು. ಅದೇನೋ ಆ ದೇವಿ ಕೃಪೆ ನಿಮ್ಮ ಮೇಲೆ ಐತೆ. ಅದಕ್ಕೆ ನಿಮಗೆಲ್ಲ ಒಳ್ಳೇದೇನೇ ಆಗ್ತಾ ಐತೆ ನೋಡಿ. ಈ ಕಿತ ಹೆಂಗಿದ್ರು ಊರ ಪೂಜೆ ಐತೆ, ಊರ ಹಬ್ಬ ಐತೆ. ಆ ಊರ ಹಬ್ಬ ಬರೋದಕ್ಕಿಂತ ಮುಂಚೆನೇ ನೀವೇನೇ ಊರಿಗೆ ಮುಖ್ಯಸ್ಥಿ ಅಂತ ಆಗೋಗ್ಬಿಟ್ರೆ ನಮ್ಗೆ ಇನ್ನೇನು ಬೇಕು, ಎಲ್ಲನೂ ಸರಾಗವಾಗಿ ಮುನ್ನಡೆಸ್ಕೊಂಡು ಹೋಗ್ಬೋದು. ಏನಂತೀಯಪ್ಪ? ನೀನು ಹೆಂಡ್ತಿನ ಮುಖ್ಯಸ್ಥೆ ಮಾಡೋದ್ರಾಗೆ ನಿನ್ಗೇನು ಅಭ್ಯಂತರ ಇಲ್ಲ ತಾನೇ? ಅಯ್ಯೋ ನನಗಿದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಅತ್ತೆ ಇದಾರಲ್ಲ, ಅತ್ತೆ ಹತ್ರನೇ ಮಾತಾಡ್ಬಿಡಿ. ನನಗೆ ನಿಜ ಇದೆಲ್ಲ ಏನು ಬೇಡ ನನಗೆ. ಅತ್ತೆ ಅತ್ತೆ ಏನು ಅವರೇ ಇದ್ದಾರಲ್ಲ, ಅವರೇ ಮುಂದುವರ್ಸ್ಕೊಂಡು ಹೋಗ್ತಾರೆ.
ಅಲ್ಲ ಕಣಮ್ಮ, ಅತ್ತೆ ಅಲ್ಲ. ಅತ್ತೆ ಆದ್ಮೇಲೆ ನೀನೇ ತಾನೇ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರೋದು. ಈಗ ನಿಮ್ಮ ಅತ್ತೆ ತುಂಬಾ ಪ್ರಾಬ್ಲಮ್ ಆಗಿ ತುಂಬಾ ಟೆನ್ಷನ್ ಆಗವ್ರಿ. ಈಗ ಸುಮಾರು ಒಂದು 6 ತಿಂಗಳಿಂದನೂವೆ ಯಾವ ಪಂಚಾಯಿತಿ ಕರೆದ್ರುನುವೆ ಪಂಚಾಯಿತಿ ತಕ್ಕೂ ಬಂದಿಲ್ಲ. ನಾವು ಪಂಚಾಯಿತಿ ಕರ್ದು ಸಾಕಾಗೋಗ್ಬಿಟ್ಟು, ಇನ್ ಬರ್ತಾರೋ ಬರಕ್ಕಿಲ್ವೋ ಬಿಡು ಅಂತ ನಾವೇ ಬಿಟ್ಬಿಟ್ಟಿದೀವಿ. ಇನ್ ಬರಕ್ಕಿಲ್ಲ ಅಂತ ಅನ್ನಿಸ್ತೈತಿ ಅಂತ. ಹ್ಮ್. ಅದಕ್ಕೆ ನಿಮ್ಮ ಹತ್ರ ಬಂದಿರೋದಲ್ವೇ. ಸುಮಾರು 6 ತಿಂಗಳಿಂದ ಊರಾಗ ಯಾವ್ದೂ ಕಾರ್ಯಗಳು ನಡೆದಿಲ್ಲ. ಹ್ಮ್. ನೀವು ಹೂ ಅಂದ್ಬಿಟ್ರೆ ನಿಮ್ಮನ್ನೇ ಮುಖ್ಯಸ್ಥಿಯಾಗಿ ಮಾಡ್ತೀವಿ. ಊರ್ ಜನ ಎಲ್ರೂನು ನಿಮ್ಮನ್ನೇನೆ ಮುಖ್ಯಸ್ಥಿ ಅಂತ ಒಪ್ಕೊಂತಾರೆ. ಹೌದು ಗೌರಿ. ಇದು ನಮ್ಮನೆ ಸಂಪ್ರದಾಯನೇನೆ. ಹಂಗಂತ 2, 3 ಜನ ಸೊಸೆಗಳು ಹಂಗೆ ಹಿಂಗೆ ಎಲ್ಲ ಇದ್ರೂನು ಹಿರಿ ಸೊಸೆಗೆನೇ ಅವಕಾಶ ಕೊಡ್ತಾರೆ. ಅಮ್ಮನೂನು ಇದನ್ನ ಖುಷಿಯಾಗಿ ಬಿಟ್ಕೊಡ್ತಾರೆ. ಬಿಟ್ಕೊಡಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಅಮ್ಮಂಗೂನು ಎಷ್ಟ್ ದಿನ ಅಂತ ನಡ್ಸ್ಕೊಂಡು ಹೋಗ್ತಾರೆ ಅಮ್ಮ. ಅಮ್ಮಂಗೂನು ಇದೆಲ್ಲ ಸಾಕಾಗೋಗ್ಬಿಟ್ಟೈತೆ. ನೀನು ಯಾವತ್ತಿದ್ರೂ ನೀನು ನಡ್ಸ್ಕೊಂಡು ಹೋಗ್ಬೇಕಲ್ವಾ? ಆ ದೇವ್ರು ಕಾರ್ಯ ಮಾಡೋದು, ಊರ್ ನೋಡ್ಕೊಳ್ಳೋದು, ಅದ್ರಾಗೆ ಇನ್ನ ಸ್ವಾರ್ಥ ಏನು? ನೀನು ಹೆಂಗಿದ್ರು ಓದಿದ್ಯಾ, ಮಾಡಿದ್ಯಾ. ಊರ್ಗೆ ಏನೋ ತೊಂದ್ರೆ ಬಂದ್ರುನುವೆ ನೀನೇ ನೋಡ್ಕೊತೀಯ ಹಳ್ಳಿನಾಗೆ. ಇದಕ್ಕೆ ನಿನಗಿನ್ನ ಒಳ್ಳೆಯವ್ರು ಇನ್ಯಾರು ಸಿಗ್ತಾರೆ ಹೇಳು? ನಮ್ದು ಅದೇ ಅಭಿಪ್ರಾಯ ತಾಯಿ. ನಿಮ್ಮ ಅತ್ತೆ ಏನಾದ್ರು ನಿಮ್ಮ ಅತ್ತೆ ನಾನೇ ಮಾಡ್ತೀನಿ ಅಂದ್ರುನುವೆ ನನಗಂತೂನುವೆ ನೀನ್ ಮಾಡಿದ್ರೇನಿಯ ಊರು ಅದೇನೋ ಅಂತಾರಲ್ಲ ಊರ್ ಗೌಡ್ತಿ ಆದ್ರೆ ನೀವ್ದೇ ಒಳ್ಳೇದು. ಊರ್ ಮುಖ್ಯಸ್ಥೆ ನೀನೇ ಆಗ್ಬೇಕು. ಹೂ ಕಣವ್ವ. ನಮ್ದು ಅದೇ ಅಭಿಪ್ರಾಯ. ಹೌದೌದು. ನಾವೆಲ್ಲರೂ ಅದನ್ನೇ ಆಸೆ ಪಡ್ತೀವಿ. ಆ, ನಾನು ನನ್ನ ಹೆಂಡ್ತಿನ ಒಪ್ಪಿಸ್ತೀನಿ. ಅವಳಿಗೆ ಇದೆಲ್ಲ ಏನೂ ಗೊತ್ತಿಲ್ಲ. ಈ ವಿಚಾರ ನಾನೇನು ಹೇಳಿಲ್ಲ ಅವಳಿಗೆ. ನಮ್ದೇ ಸ್ವಲ್ಪ ಅದು ಇದು ಪ್ರಾಬ್ಲಮ್ ಆಗಿತ್ತಲ್ವಾ, ಏನೂನುವೆ ಹೇಳಿಲ್ಲ ನನ್ನ ಹೆಂಡ್ತಿಗೆ. ಕೂರ್ಸ್ಕೊಂಡು ನಾನು ಎಲ್ಲ ವಿಷಯನೂವೆ ಹೇಳ್ತೀನಿ. ಹಿಂಗಿಂಗೆ ನಡ್ಕೋಬೇಕು, ಹಿಂಗಿರ್ಬೇಕು ಊರಾಗೆ ಅಂತ ಹೇಳ್ಬಿಟ್ಟು. ಅದೇ ನಮ್ಮಮ್ಮ ಏನಂತಾರೋ ಗೊತ್ತಿಲ್ಲ. ನಮ್ಮ ಅಮ್ಮನ ಕಡೆಯಿಂದ ಏನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಹೆಂಡ್ತಿನೇನಿಯ ಊರ್ ಮುಖ್ಯಸ್ಥೆ ಮಾಡಕ್ಕೆ ನಾನಂತೂನುವೆ ರೆಡಿಯಾಗಿವ್ನಿ. ನನ್ನ ಕಡೆಯಿಂದ ಯಾವುದೇ ಆಕ್ಷೇಪ ಏನೂನುವೆ ಇಲ್ಲ. ಇನ್ನೇನ್ರಣ್ಣ, ಎಲ್ಲಾನು ಒಪ್ಕೊಂಡ್ಮೇಲೆ ಇನ್ನೇನೈತೆ? ಆ ಇನ್ ಹೆಂಗೋ ಈ ಮಗನೇ ನೀನ್ ನಡ್ಸ್ಕೊಂಡು ಹೋಗ್ತೈತ್ ಬಿಡಿ. ನೋಡಮ್ಮ, ನಮ್ದು ಊರ್ ಸ್ವಲ್ಪ ಪದ್ಧತಿ ಐತೆ. ನಿನ್ ಗಂಡನ್ ಕೇಳು, ಎಲ್ಲ ಕೂರ್ಸ್ಕೊಂಡು ಹೇಳ್ತಾನೆ. ಸರಿ ಸರಿ ಆಯ್ತು. ನೀವು ಕೂತ್ಕೊಂಡಿದ್ದೀರಲ್ಲ, ಇರಿ ಕಾಫಿ ತಗೋಬಿಟ್ಟು ಬರ್ತೀನಿ. ನೀವು ಕೂತ್ಕೊಳ್ಳಿ ಎರಡೇ 2 ನಿಮಿಷ. ಏನ್ ಬೇಡ ಬಾವಾ. ಅಯ್ಯೋ, ಮನೆಗೆ ಬಂದವ್ರನ್ನ ಹಂಗೆ ಹೆಂಗ್ ಕಳ್ಸೋದು? ಇರಿ ಬಂದೆ. ನೀವು ಯಾವ್ದಕ್ಕೂ ಯೋಚನೆ ಮಾಡ್ಬಿಡಿ. ನನ್ನ ಹೆಂಡತಿ ನಡ್ಸ್ಕೊಂಡು ಹೋಗ್ತಾಳೆ. ಅದೇ ನಂಬಿಕೆ ಮೇಲೆ ಅಲ್ವೇನಪ್ಪ ಬಂದಿದ್ ನಾವುನುವೆ. ಒಂದ್ ನಿಮಿಷ ಬಂದೆ. ಏನೇ ಹೇಳಿ ಹುಡ್ಗಿ ಅಂತೂನುವೆ ಹಾ ಒಳ್ಳೆ ಸಂಸ್ಕಾರವಂತ ಮನೆಯಿಂದ ನೆನೆಯ ಬಂದ್ಬಿಟ್ಟೈತೆ. ಆ ನಡೆ ನುಡಿ, ಆ ಬಂಗಾರಮ್ಮನ್ ನೋಡಿದ್ರೆ ಮುಯ್ಯೆಲ್ಲ ಉರ್ದೋಗ್ಬಿಡೋದು. ಆದ್ರೆ ಈ ಮಗನ್ ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅಂತ ಅನ್ನಿಸ್ತದೆ. ನನಗೂ ಹಂಗೆ ಅನ್ನಿಸ್ತದೆ. ಒಳ್ಳೆ ಆಚಾರ ವಿಚಾರ ಕಲ್ತೈತೆ. ಈ ಮಗ ಊರ್ ಮುಖ್ಯಸ್ಥೆ ಆದ್ರೆ ಅದೇನೋ ಒಂಥರ ನಮ್ಮ ಅದೃಷ್ಟ ನೆನೆಯ. ಹೆಂಗೋ ಊರಾಗೂ ಮಳೆ ಬೆಳೆ ಸಂದಾಕ ಆಯ್ತದೆ. ದೇವ್ರ ಪೂಜೆಗಳು ಸಂದಾಕ ನಡೀತವೆ. ನನ್ಗೂ ಹಂಗೆ ಅನ್ನಿಸ್ತದೆ. ಒಳ್ಳೆ ಮಗ ಅಂದ್ರೆ ಒಳ್ಳೆ ಮಗ. ನಾವು ಒಳ್ಳೆ ನಿರ್ಧಾರನೇ ಮಾಡಿದೀವಿ. ಆ ಬಂಗಾರಮ್ಮ ಏನಂತಳೋ ಗೊತ್ತಿಲ್ಲ. ಆ ಬಂಗಾರಮ್ಮ ಒಪ್ಕೋಬೇಕಲ್ಲ. ಅದ್ ನೋಡೋಣ. ಬಂಗಾರಮ್ಮ ಒಪ್ಕೊಳ್ಳಿಲ್ಲ ಅಂದ್ರೆ ಊರ್ ಜನ ಎಲ್ಲ ಏನ್ ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ ತೀರ್ಮಾನ ಅಂತ ಹೇಳ್ಬಿಡೋಣ. ಮನೆಗೆ ಈ ತರ ಮನೆ ಒಡೆದೋಗೋದು ಅದು ಇದು ಏನಾರ ಆದ್ರೆ ಊರ್ ಜನಗಳು ತೀರ್ಮಾನನೇ ಕೊನೆ ತೀರ್ಮಾನ ತಾನೇ. ಹಂಗೆ ಮಾಡೋಣ ಬಿಡಿ. ಹೌದೌದು. ಈ ಸಲ ಬಂಗಾರಮ್ಮನ್ ಮಾತ್ರ ಕೂರ್ಸೋದ್ ಬೇಡ ಅಲ್ಲಿಗೆ. ಬಹಳ ದುರಂಕಾರ ಯಮ್ಮಂಗೆ. ಆ ಯಮ್ಮನಿಂದ ಊರಾಗೂ ನೆಮ್ಮದಿ ಇಲ್ಲ. ಏ ಬ್ಯಾಡ ಬಿಡಿ. ಏನಾರ ಗಲಾಟಿಗ್ ಬಂದ್ಲು ಅಂದ್ರೆ ಜನರು ತೀರ್ಮಾನಕ್ಕೆ ಬಿಟ್ಬಿಡಣ. ಇಬ್ರಾಗ ಯಾರು ಅಂತ ಹೇಳಿ. ಅವಾಗ ಜನರನ್ನೇ ತೀರ್ಮಾನ ಮಾಡ್ತಾರೆ. ಬಂಗಾರಮ್ಮನ್ ಕಂಡ್ರೆ ಇಡೀ ಊರಾಗ ಒಬ್ರಿಗೂನುವೆ ಆಗಲ್ಲ ಅಲ್ವಾ? ಊರ್ ಮುಖ್ಯಸ್ಥೆ ಆಗಕ್ಕೆ ಯಾರು ಒಪ್ತಾರೆ ಇನ್ನ ಬಂಗಾರಮ್ಮನ? ಆ ಯಮ್ಮನ್ ಕಾಟ, ಯಮ್ಮನ್ ಟಾರ್ಚರ್ ಎಲ್ಲ ನೋಡ್ಬಿಟ್ಟವ್ರೆ. ಹೌದೌದು.